ನಮ್ಮ ಕರ್ನಾಟಕದೊಳಗ MBBS ಸೆಮಿ ಗೌರ್ಮೆಂಟ್ ಸೀಟ್ ಸಿಗಬೇಕಂದ್ರೆ ನಿಮ್ಮ ಮಾರ್ಕ್ಸ್ ಎಷ್ಟಿರಬೇಕು ಮತ್ತು ನಿಮ್ಮ ಕ್ಯಾಟಗರಿಗೆ ಎಷ್ಟು ರ್ಯಾಂಕ್ ಇರಬೇಕು ಅನ್ನೋದು ಬಹಳಷ್ಟು ಏನೈತಲ್ಲ ಇಂಪಾರ್ಟೆಂಟ್ ಇರ್ತೈತಿ. ಅದಕ್ಕೋಸ್ಕರನ ಈ ವಿಡಿಯೋಳಗೆ ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ತುಮಕೂರು ಈ ಕಾಲೇಜ್ ಏನೈತಲ್ಲ ಲಾಸ್ಟ್ ಇಯರ್ ಎಷ್ಟು ಕಟ್ ಆಫ್ ಇತ್ತು 2025 ಒಳಗೆ ಮತ್ತು 2026 ಒಳಗೆ ಎಷ್ಟು ಕಟ್ ಆಫ್ ಹೋಗ್ಬೋದು ಮತ್ತು ಈ ಕಾಲೇಜ್ದಾಗ ಎಷ್ಟು ಫೀಸ್ ಇರ್ತೈತಿ ಅನ್ನೋದು ಏನೈತಲ್ಲ ಕಂಪ್ಲೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಈಗ ಫಸ್ಟಿಗೆ ಯಾವುದಂದ್ರೆ SC ಕ್ಯಾಟಗರಿದು ಎಷ್ಟು ಕಟ್ ಆಫ್ ಇತ್ತು ಮತ್ತು ಅದನ್ನ ಏನೈತಲ್ಲ ಕಂಪ್ಲೀಟಾಗಿ ನೋಡೋಣ. SC ಕ್ಯಾಟಗರಿದು ಕಟ್ ಆಫ್ ನೋಡೋದಾದ್ರೆ ಲಾಸ್ಟ್ ಇಯರ್ 2025 ಒಳಗೆ 2,23,000 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಅದು ಎಷ್ಟು ಮಾರ್ಕ್ಸಿಗೆ ಅಂದ್ರೆ 2,23,000 ರ್ಯಾಂಕಿಂಗ್ ಅಂದ್ರೆ 394 ಮಾರ್ಕ್ಸಿಗೆ ಏನೈತಲ್ಲ ಲಾಸ್ಟ್ ಇಯರ್ ಕಟ್ ಆಫ್ ನಿಂತೈತಿ. ಅದು ಸೆಕೆಂಡ್ ರೌಂಡ್ ಒಳಗಿದೆ ಆಲ್ಮೋಸ್ಟ್ ಆಲ್. ಮತ್ತು GMH ಹೈದರಾಬಾದ್ ರಿಸರ್ವೇಷನ್ಗೆ ಏನೈತಲ್ಲ 2,27,000 ರ್ಯಾಂಕಿಂಗ್ ಎಷ್ಟಂದ್ರೆ 392 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಇದರ ಫೀಸ್ ಏನೈತಿ ವರ್ಷಕ್ಕೆ 1.5 ಲಕ್ಷ ಫೀಸ್ ಇರ್ತೈತಿ ಸೆಮಿ ಗೌರ್ಮೆಂಟ್ ಸೀಟ್ ಅಷ್ಟೇ. ನೆಕ್ಸ್ಟ್ ಏನಂದ್ರೆ ಆಲ್ಮೋಸ್ಟ್ ಆಲ್ ಪ್ರತಿ ವರ್ಷನೂ ಕ್ವಶನ್ ಪೇಪರ್ ಏನೈತಲ್ಲ ಒಂದು ಇಯರ್ ಏನೈತಲ್ಲ ಮಾಡ್ರೇಟ್ ಬರ್ತೈತಿ, ಒಂದು ಇಯರ್ ಏನೈತಲ್ಲ ಈಸಿ ಬರ್ತೈತಿ, 1 ಇಯರ್ ಏನೈತಲ್ಲ ನಾರ್ಮಲ್ ಆಗೇನ ಬರ್ತೈತಿ. ಮತ್ತು ನೋಡ್ಬೋದು ನೀವು ಇಲ್ಲೇನಂದ್ರೆ ಲಾಸ್ಟ್ ಇಯರ್ ಕೆಲವೊಂದಿಷ್ಟು ಸ್ಟೂಡೆಂಟ್ ಹೇಳತ್ತಿದ್ರು ಲಾಸ್ಟ್ ಇಯರ್ ಏನೈತಲ್ಲ ಮಾರ್ಕ್ಸ್ ಏನೈತಲ್ಲ ಕಡಿಮೆ ಮಾರ್ಕ್ಸಿಗೂ ಕೂಡ MBBS ಸೀಟ್ ಸಿಕ್ಕೈತಿ. ಎಷ್ಟಂದ್ರೆ 390 ಆಗಿರ್ಬೋದು, 385 ಮಾರ್ಕ್ಸಿಗೆ ಆಗಿರ್ಬೋದು ಸಿಕ್ಕೈತಿ. ಅದರದ್ದು ಹೇಳ್ತಾನೆ 2025 500 ಮಾರ್ಕ್ಸಿಗೆ 50,000 ರ್ಯಾಂಕಿಂಗ್ ಇತ್ತು. ಅದ ನೀವು 2024 ನೋಡ್ಬೇಕಂದ್ರೆ ಎಷ್ಟು ರ್ಯಾಂಕಿಂಗ್ ಅಂದ್ರೆ 2024 2,08,000 ಇತ್ತು. ಅದ ನೀವು 2023 ನೋಡೋದಾದ್ರೆ 1,08,000 ಇತ್ತು. ಪ್ರತಿ ವರ್ಷ ಏನೈತಲ್ಲ MBBS ಸೀಟ್ ಏನೈತಲ್ಲ ನಮ್ಮ ಕರ್ನಾಟಕ ಒಳಗೆ ಇನ್ಕ್ರೀಸ್ ಆಗೇ ಆಗ್ತಾವೆ. ಲಾಸ್ಟ್ ಇಯರ್ ನಮ್ಮ ಕರ್ನಾಟಕ ಒಳಗೆ ಎಷ್ಟು ಸೀಟ್ ಆಗಿದ್ವು ಅಂದ್ರೆ 1,277 ಸೀಟ್ ಏನೈತಲ್ಲ ಇನ್ಕ್ರೀಸ್ ಆಗಿದ್ದು. 2025 ಟೋಟಲ್ ಆಗಿ KE ಏನು ಕೌನ್ಸಿಲಿಂಗ್ ನಡೆಸ್ತೈತಿ ಅದ್ರೊಳಗೆ ಎಷ್ಟು ಸೀಟ್ ಇದ್ದು ಅಂದ್ರೆ 10,299 ಸೀಟ್ ಇದ್ದು. ಮತ್ತು 2024 ಏನೈತಲ್ಲ 9,282 ಸೀಟ್ ಇದ್ದು. ನೆಕ್ಸ್ಟ್ ಏನಂದ್ರೆ ಆಲ್ಮೋಸ್ಟ್ ಆಲ್ ಲಾಸ್ಟ್ ಇಯರ್ ಏನೈತಲ್ಲ ಬಹಳಷ್ಟು ಅದು ಗೌರ್ಮೆಂಟ್ ಕಾಲೇಜ್ದಾಗ ಆಗಿರ್ಬೋದು, ಪ್ರೈವೇಟ್ ಕಾಲೇಜ್ದಾಗ ಸೀಟ್ ಇನ್ಕ್ರೀಸ್ ಆಗ್ಯಾವು. ನೆಕ್ಸ್ಟ್ ಏನಂದ್ರೆ ಈ ವರ್ಷ ನೀಟ್ ಎಕ್ಸಾಮ್ ಬರೆಯತ್ತಿರ್ತಾರೋ ಮತ್ತು ಪೇರೆಂಟ್ಸ್ ಮೈಂಡ್ದಾಗ ಮತ್ತು ಸ್ಟೂಡೆಂಟ್ ಮೈಂಡ್ದಾಗ ಒಂದೇ ಕಾಮನ್ ಕ್ವಶನ್ ಬರ್ತೈತಿ, ಈ ವರ್ಷದ ಎಷ್ಟು ಕಟ್ ಆಫ್ ಹೋಗ್ಬೋದು ಮತ್ತು ಗೌರ್ಮೆಂಟ್ ಸೀಟಿಗೆ ಎಷ್ಟು ಕಟ್ ಆಫ್ ಇರ್ತೈತಿ ಮತ್ತು ಸೆಮಿ ಗೌರ್ಮೆಂಟ್ ಸೀಟಿಗೆ ಎಷ್ಟು ಕಟ್ ಆಫ್ ಇರ್ತೈತಿ. ನೀವು ಏನಾರೇ ಮಾಕ್ ಟೆಸ್ಟ್ ಒಳಗೆ ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತೀರಿ ಅದನ್ನ ಏನೈತಲ್ಲ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ನಾ ಏನೈತಲ್ಲ ನಿಮಗೆ ಯಾವ ಕಾಲೇಜ್ ಸಿಗ್ಬೋದು ಅಂತ ಹೇಳಿ ಹೇಳ್ತೀನಿ. ನೆಕ್ಸ್ಟ್ ಏನಂದ್ರೆ ನಿಮಗೇನಾರೇ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕಂದ್ರೆ ಇಲ್ಲಿ ಕೊಟ್ಟಿರುವಂಥ ನಂಬರಿಗೆ ಏನೈತಲ್ಲ ಕಾಂಟ್ಯಾಕ್ಟ್ ಮಾಡಿರಿ. ನಂಬರ್ ಏನಂದ್ರೆ 8722197924 ಈ ನಂಬರ್ಗೆ ಏನೈತಲ್ಲ ಕಾಂಟ್ಯಾಕ್ಟ್ ಮಾಡಿರಿ. ಮತ್ತು ವಾಟ್ಸಪ್ ಗ್ರೂಪ್ದಾಗ ಏನೈತಲ್ಲ ನೀಟ್ ಕೌನ್ಸಿಲಿಂಗ್ದು ಏನೈತಲ್ಲ ಗ್ರೂಪ್ ಮಾಡಿರ್ತೀನಿ, ಅಲ್ಲಿ ಏನೈತಲ್ಲ ಜಾಯಿನ್ ಆಗ್ಬೋದು. ನೆಕ್ಸ್ಟ್ ನೋಡೋದಾದ್ರೆ GMP ಓಕೆ ಓಪನ್ ಸೀಟ್ ಮತ್ತು ಅದರ್ ಸೀಟಿಂದು ಅದರ್ ಸೀಟು ಮತ್ತು ಓಪನ್ ಸೀಟ್ ಅದಕ್ಕೆ ಹೇಗೆ ಕೇಳ್ತಿರ್ತಾರೆ. ಇದ್ರದ್ದು ಏನೈತಲ್ಲ ಕಟ್ ಆಫ್ ಕಡಿಮೆ ಇರ್ತೈತಿ. 12 ಲಕ್ಷ ರ್ಯಾಂಕಿಂಗ್ ಇದ್ದರೂ ನಿಮ್ಮ ಮಾರ್ಕ್ಸ್ 250 ಇದ್ರೂ ನೀವು ಜಸ್ಟ್ 144ಕಿಂತ ಜಾಸ್ತಿ ಇದ್ರೆ ನಿಮಗೇನೈತಲ್ಲ ಸೀಟ್ ಸಿಗ್ತೈತಿ. ಆದ್ರೆ ಇಲ್ಲೇನೈತಲ್ಲ ಫೀಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ಓಪನ್ ಸೀಟಿಗೆ ಏನೈತಿ 1,02,000 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಇದು ಫೀಸ್ ಏನೈತಲ್ಲ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ನೋಡೋದಾದ್ರೆ GMPH ಎಷ್ಟಂದ್ರೆ 1,73,000 ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು GMPಗೆ ಏನೈತಿ 1,19,000 ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಇದ್ರ ಫೀಸ್ ಬೇಕಂದ್ರೆ ಇನ್ನೊಂದು ವಿಡಿಯೋ ಸಪ್ರೇಟಾಗಿ ಮಾಡ್ತೀನಿ. ಯಾಕಂದ್ರೆ ಕಾಲೇಜ್ ಟು ಕಾಲೇಜ್
ಫೀಸ್ ಏನೈತಲ್ಲ ವೇರಿಯೇಷನ್ ಇರ್ತೈತಿ. ನೆಕ್ಸ್ಟ್ ಎಸ್ ಟಿ ಕ್ಯಾಟಗರಿ ಇದು. ಎಸ್ ಟಿ ಕ್ಯಾಟಗರಿ ಕಟ್ ಆಫ್ ಎಷ್ಟು ನಿಂತೈತೆ ಅಂದ್ರೆ ಅದು ಜನರಲ್ ಮೆರಿಟಿಗೆ ಏನೈತಲ್ಲ 2,08,000 ಏನೈತಲ್ಲ ಕಟ್ ಆಫ್ ನಿಂತೈತಿ. 2,08,000 ಅಂದ್ರೆ ಲಾಸ್ಟ್ ಇಯರ್ 402 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಈ ವರ್ಷ ನಿಮ್ಮ ರ್ಯಾಂಕಿಂಗ್ ಎಲ್ಲರೇ 2,05,000ದಿಂದ 2,10,000 ತನಕ ಇದ್ರೆ ಈ ಕಾಲೇಜ್ ಏನೈತೆ ಸಿಗುವಂಥ ಚಾನ್ಸಸ್ ಇರ್ತೈತಿ. ಮತ್ತು ಹೈದರಾಬಾದ್ ಕರ್ನಾಟಕ 2,18,000 ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಅದು ಎಷ್ಟಂದ್ರೆ 396 ಮಾರ್ಕ್ಸ್ಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಕನ್ನಡ ಮೀಡಿಯಮ್ನು ಸೇಮ್ ಮಾರ್ಕ್ಸ 396 ಮಾರ್ಕ್ಸಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಕ್ಯಾಟಗರಿ 1ಗೆ ಎಷ್ಟು ರ್ಯಾಂಕಿಗೆ ಅಲಾಟ್ಮೆಂಟ್ ಆಗೈತಿ ಅಂದ್ರೆ 93,000 ರ್ಯಾಂಕಿಗೆ ಏನೈತಲ್ಲ ಅಲಾಟ್ಮೆಂಟ್ ಆಗೈತಿ. ಅದು 470 ಮಾರ್ಕ್ಸ್ಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಈ ವರ್ಷನೂ ಕೂಡ ನಿಮ್ಮ ಮಾರ್ಕ್ಸ್ ಎಲ್ಲರೇ ಆಲ್ಮೋಸ್ಟ್ ಆಲ್ ಈಗ ಮಾಕ್ ಟೆಸ್ಟ್ದಾಗದು 500+ ಬರತ್ತಂದ್ರೆ ನೀವೇನೈತಲ್ಲ ಸೇಫರ್ ಝೋನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ಇನ್ನೊಂದು ಹೇಳ್ತಾನೆ, ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಒಳಗೆ ಗೌರ್ಮೆಂಟ್ ಸೀಟ್ ಏನೈತಲ್ಲ ಕಡಿಮೆ ಇರ್ತಾವೆ. ಇದ್ರ ಗೌರ್ಮೆಂಟ್ ನಾ ಏನು ಹೇಳತ್ತಂದಿಲ್ಲ, 1.5 ಲಕ್ಷದ ಸೀಟ್ದು ಸೀಟ್ ಏನಿರ್ತಾವಲ್ಲ ಸೆಮಿ ಗೌರ್ಮೆಂಟ್ ಸೀಟ್ ಕಡಿಮೆ ಇರ್ತಾವೆ. ನೆಕ್ಸ್ಟ್ ನೋಡೋದಾದ್ರೆ 2A ಕ್ಯಾಟಗರಿ ಜನರಲ್ ಮೆರಿಟದು ಎಷ್ಟು ಕಟ್ ಆಫ್ ಐತೆ ಅಂದ್ರೆ 86,000 ಐತಿ. ಲಾಸ್ಟ್ ಇಯರ್ 474 ಮಾರ್ಕ್ಸಿಗೆ ಏನೈತಿ ಸೀಟ್ ಅಲಾಟ್ಮೆಂಟ್ ಆಗೈತಿ. ಕನ್ನಡ ಮೀಡಿಯಂ ಏನೈತಿ 1,15,000 ರ್ಯಾಂಕಿಗೆ ಏನೈತಿಲ್ಲ ಅಲಾಟ್ಮೆಂಟ್ ಆಗೈತಿ. 457 ಮಾರ್ಕ್ಸಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ರೂರಲ್ 86,000 ರ್ಯಾಂಕಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಅದು ಎಷ್ಟಂದ್ರೆ 474 ಮಾರ್ಕ್ಸ್ಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ 2B ಕ್ಯಾಟಗರಿ ಜನರಲ್ ಮೆರಿಟ್ 76,000 ರ್ಯಾಂಕಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. 482 ಮಾರ್ಕ್ಸ್ಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಈ ವರ್ಷನೂ ಹೆಚ್ಚು ಕಡಿಮೆ ನಿಮ್ಮ ರ್ಯಾಂಕಿಂಗ್ ಎಲ್ಲರೇ ಆಲ್ಮೋಸ್ಟ್ ಆಲ್ 70,000ಕಿಂತನೂ 80,000 ತನ ಇತ್ತಂದ್ರೆ ಸಿಗುವಂಥ ಚಾನ್ಸಸ್ ಇರ್ತೈತಿ. ನೆಕ್ಸ್ಟ್ 3B ಕ್ಯಾಟಗರಿ ಜನರಲ್ ಮೆರಿಟಿಗೆ ಏನೈತಿ 70,000 ರ್ಯಾಂಕಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಎಷ್ಟು ಮಾರ್ಕ್ಸಿಗೆ ಅಂದ್ರೆ ಲಾಸ್ಟ್ ಇಯರ್ 480 ಮಾರ್ಕ್ಸ್ಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ರೂರಲ್ 82,000 ರ್ಯಾಂಕಿಗೆ ಏನೈತಿಲ್ಲ ಅಲಾಟ್ಮೆಂಟ್ ಆಗೈತಿ. ಅದು 477 ಮಾರ್ಕ್ಸಿಗೆ. ನೆಕ್ಸ್ಟ್ ನೋಡೋದಾದ್ರೆ 3A ಕ್ಯಾಟಗರಿ ಜನರಲ್ ಮೆರಿಟಿಗೆ ಏನೈತಿ 68,000 ರ್ಯಾಂಕಿಗೆ ಏನೈತಿಲ್ಲ ಅಲಾಟ್ಮೆಂಟ್ ಆಗೈತಿ. 488 ಮಾರ್ಕ್ಸಿಗೆ. ಮತ್ತು ಹೈದರಾಬಾದ್ ಕರ್ನಾಟಕ ಏನೈತಿ 88,000 ಎಷ್ಟು ಮಾರ್ಕ್ಸ್ ಅಂದ್ರೆ 473 ಮಾರ್ಕ್ಸಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಜನರಲ್ ಮೆರಿಟಿಗೆ ಏನೈತಿ 67,000 ರ್ಯಾಂಕಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ 2025 ಈ ವರ್ಷನೂ ಹೆಚ್ಚು ಕಡಿಮೆ ಒಂದು 5,000 ರ್ಯಾಂಕ್ ಅಂತೂ ಡಿಫ್ರೆನ್ಸ್ ಆಗೇ ಆಗ್ತೈತಿ. ಲಾಸ್ಟ್ ಇಯರ್ 489 ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ ಏನೈತಿ 474 ಮಾರ್ಕ್ಸ್ಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ರೂರಲ್ ಏನೈತಿ 81,478 ಮಾರ್ಕ್ಸ್ಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.